ಈಗ ಒಂದು ರೈತರ ಅಭಿವೃದ್ಧಿ ಆಗ್ಬೇಕು ಅಂತಂದ್ರ ಅದರ ರೈತರು ಬೆಳೆದಂತ ಪ್ರೊಡ್ಯೂಸ್ಗೆ ಒಂದು ಬೆಲೆ ಬರಬೇಕಾಗತ್ತೆ. ಅದು ಎಡಿಷನಲ್ ಬೆಲೆ ಬರಬೇಕು ಅಂತಂದ್ರೆ ಅದಕ್ಕೆ ಬೇರೆ ಬೇರೆ ಅದಕ್ಕಂತ ಉತ್ಪನ್ನಗಳಕ್ಕ ನಾವು ತಂಬರ್ಬೇಕಾಗತ್ತ. ಅದಕ್ಕೆ ಒಟ್ಟು ವ್ಯಾಲ್ಯೂ ಎಡಿಷನ್ ಅಂತೀವಿ ನಾವು. ಆ ವ್ಯಾಲ್ಯೂ ಎಡಿಷನ್ ಬರ್ಲಿಕ್ಕೆ ಅಂತಂದ್ರ ಅದಕ್ಕೆ ನಮ್ಗೆ ವ್ಯಾಲ್ಯೂ ಕಟ್ಟಕ್ಕಾಗಲ್ಲ, ಅದರದ ಬೆಲೆ ಕಟ್ಟಕ್ಕಾಗಲ್ಲ. ಅದಕ್ಕಾಗಿ ಇದು ಒಂದು ಸ್ವಾಮೀಜಿಯವರು ಒಂದು ಒಳ್ಳೆ ವಿಚಾರದಲ್ಲಿ ಡ್ರೈ ಫ್ರೂಟ್ ಗ್ರೇಪ್ ಜೆಲ್ಲಿ ಅಂತ ಅವರು ಮಾಡಿದ್ದಾರೆ. ಅದರಲ್ಲಿ ಇದು ಫಸ್ಟ್ ಟೈಮ್ ಅನ್ಸುತ್ತೆ. ಅದು ಎಲ್ಲರೂ ಫ್ರೆಶ್ ಗ್ರೇಪ್ ದಿಂದ ಮಾಡಿದವರು ತುಂಬಾ ಇದ್ದಾರೆ, ಬಟ್ ಡ್ರೈ ಗ್ರೇಪ್ಸ್ ಇಂದ ಮೊದಲೇ ಬರವಾಗಿ ತಂದಿದ್ದಾರೆ. ಈ ತರ ತಂದಾಗ ಏನಾಗುತ್ತೆ, ಇದೊಂದು ಪೌಷ್ಟಿಕತೆ ಆಗುತ್ತೆ. ಅದರೊಳಗೆ ಅಡಿಷನಲ್ ಇನ್ಗ್ರೀಡಿಯೆಂಟ್ ಹಾಕಿ ಅದಕ್ಕೆ ಸೆಸಮಿ ಸೀಡ್ ಹಾಕಿ ನಮಗೆ ಏನದ ವಿಟಮಿನ್ ಸಿ, ಡಿ ಮತ್ತು ಇ ಬಹಳ ಅವಶ್ಯಕತೆ ಇದೆ. ಒಂದು ಆರೋಗ್ಯ ಇರ್ಬೇಕಂತಂದ್ರೆ ಅದೆಲ್ಲ ಇನ್ಗ್ರೀಡಿಯೆಂಟ್ ಬಂದಾಗ ಅದಕ್ಕೆ ನಾವು ವ್ಯಾಲ್ಯೂ ಎಡಿಷನ್ ಮಾಡಿದಾಗ ಏನಾಗುತ್ತೆ, ನಮ್ಗೆ ಒಂದು ಉತ್ಪನ್ನ ಜಾಸ್ತಿ ಆಗುತ್ತೆ. ಅದೊಂದು ತಂದಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು. ಇದು ಒಂಥರ ಔಟ್ ಆಫ್ ದ ಬ್ಲೂ ಐಡಿಯಾ ಇರ್ತಾವ, ಅಂದ ಸ್ವಾಮಿಗಳು ತಂದಿದ್ದಾರೆ. ಅದಕ್ಕಾಗಿ ಇದು ಒಂದು ಒಳ್ಳೆ ಕೆಲಸ. ಅದೇ ರೈತರಿಗೆ ಇದು ಒಂದು ವ್ಯಾಲ್ಯೂ ಎಡಿಷನ್ ಮಾಡೋಕ್ಕಾಗತ್ತೆ, ಅವ್ರ ಉತ್ಪನ್ನಗಳಿಗೆ ಒಂದು ಹೆಚ್ಚಿನ ಮಹತ್ವ ಬರೋಕ್ಕೆ ಕಾರಣ ಆಗುತ್ತೆ. ಹೀಗಾಗಿ ನಾವು ಇದು ಎಲ್ಲ ರೈತರಿಗೆ, ಎಸ್ಪೆಷಲಿ ದ್ರಾಕ್ಷಿ ಬೆಳೆಗಾರರಿಗೆ ತುಂಬಾ ಅನುಕೂಲ ಆಗಬಹುದು ಅಂತ ಮುಂದಿನ ದಿನಗಳಲ್ಲಿ. ಇದು ಈ ತರನ ಬೇರೆ ಬೇರೆ ತರಹದ ಪದಾರ್ಥಗಳು ಮುಂದೆ ಬರಲಿ, ಅದು ನಮ್ಮ ರೈತರಿಗೆ ಒಳ್ಳೇದಾಗ್ಲಿ. ಅದರ ಜೊತೆಗೆ ನಮ್ಮ ಗ್ರಾಹಕರಿಗೆ ಅಂದ್ರೆ ಕನ್ಸ್ಯೂಮರ್ಗೆ ಒಳ್ಳೆಯ ಒಂದು ಪೌಷ್ಟಿಕವಾದ ಆಹಾರ ಸಿಗಲಿ. ಸೊ ಇದರಿಂದ ಏನೇನೋ ತಿಂತಿದ್ದೇವೆ ನಾವು, ಅದರಲ್ಲಿ ಇದು ತಿನ್ನೋದ್ರಿಂದ ತುಂಬಾ ಒಳ್ಳೇದಾಗುತ್ತೆ ಅಂತ ಹೇಳಿ ಆತರ ಈ ತರ ಮುಂದೆ ಅನೇಕ ಪದಾರ್ಥಗಳು ವ್ಯಾಲ್ಯೂ ಎಡಿಷನ್ ಪ್ರಾಡಕ್ಟ್ಗಳು ಬರಲಿ ಅಂತ ಆಶಿಸುತ್ತಾ ಇದು ನಮಗೆ ಒಂದು ಒಳ್ಳೆಯ ವಿಚಾರ ಹೇಳಿ ಬಯಸುತ್ತೇನೆ.